ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಧಾರವಾಡ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಧಾರವಾಡದ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ದಿನಾಂಕ ಡಿಸೆಂಬರ್ 15, 2025ರಂದು ಪ್ರೆಸೆಂಟೇಷನ್ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ರೆವೆಂಡರ್ ಫಾದರ್ ಪ್ರಕಾಶ್ ಮೊರಾಸ್, ನಿರ್ದೇಶಕರು ಸಂಧ್ಯಾ ಕಿರಣ ಕ್ಲರ್ಜಿ ಹೋಮ್ ಧಾರವಾಡ ಇವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದ್ವೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರಿಸ್ಮಸ್ ಎಂದರೇನು ಕುರಿತು ಹೇಳಿದರು. ವಂದನೀಯ ಭಗಿನಿ ಶಾಲಿನಿ BS, ಪಶ್ಚಿಮ ಪ್ರಾಂತ್ಯ ಅಧಿಕಾರಿಗಳು ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಬೆಥಿನಿ ವಿದ್ಯಾಸಂಸ್ಥೆ ಪಶ್ಚಿಮ ವಲಯ ಧಾರವಾಡ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ವಂದನೀಯ ಭಗಿನಿ ಶಾರ್ಲೆಟ್ BS, ಶಿಕ್ಷಣ ಸಂಯೋಜಕರು ಬೆಥಿನಿ ವಿದ್ಯಾಸಂಸ್ಥೆ ಪಶ್ಚಿಮ ವಲಯ ಧಾರವಾಡ ಹಾಗೂ ಶಾಲಾ ಸಂಚಾಲಕಿ ಪ್ರೆಸೆಂಟೇಷನ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಧಾರವಾಡ, ಮಾನ್ಯ ಶ್ರೀ ಪ್ರವೀಣ್ ಕುಮಾರ್ ಗುಜ್ಜರ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಧಾರವಾಡ ಶಹರ ಧಾರವಾಡ, ವಂದನೀಯ ಭಗಿನಿ ಅರ್ಚನಾ BS, ಸುಪೀರಿಯರ್ ಪ್ರೆಸೆಂಟೇಷನ್ ಕಾನ್ವೆಂಟ್ ಹಾಗೂ ಮುಖ್ಯೋಪಾಧ್ಯಾಯಿನಿಯ ಪ್ರೆಸೆಂಟೇಷನ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಧಾರವಾಡ, ಮಾನ್ಯ ಶ್ರೀ ಲಿಂಗರಾಜ್ ಕೊಂಗ್ವಾಡ, ಸಂಪನ್ಮೂಲ ವ್ಯಕ್ತಿಗಳು ಗುಲ್ಗುನ್ ಜೇಕಬ್ ಕ್ಲಸ್ಟರ್ ಧಾರವಾಡ ಇವರು ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಶ್ರೀ ವಂದನೀಯ ಭಗಿನಿ ವೇದಿತಾ BS, ಪ್ರಧಾನ ಗುರುಮಾತೆಯರು ಬಂದಂಥ ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು. ಶಾಲಾ ವಿದ್ಯಾರ್ಥಿನಿಯರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೊನೆಯಲ್ಲಿ ಮಹಾರುದ್ರ ಪತ್ತಾರ್ ಸಹ ಶಿಕ್ಷಕರು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯಗೊಂಡಿತು.
ಸಪ್ತಸುನಾಂಜಲಿಗೆ ಎನ್ನುವ ನೃತ್ಯದ ಮೂಲಕ ಗಣ್ಯರನ್ನು
ವಂದನೀಯ ಭಗಿನಿ ಸಿಸ್ಟರ್ ವೇದಿತಾ ಅವರು ಗಣ್ಯರನ್ನು ವೇದಿಕೆಗೆ ಕರೆತರಬೇಕೆಂದು ಕೇಳಿಕೊಳ್ಳುತ್ತೇನೆ. ಶರೀರಕ್ಕೆ ಸಂಸ್ಕಾರದ ಹಣತೆ, ಹಚ್ಚಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. प्रकाश मोरासो, वंदनीय भगिनी सिस्टर शाले, मान्य श्री प्रवीण कुमार गुज्जर, ಕ್ಲಸ್ಟರಿನ ಮುಖ್ಯರಾದ ಕೊಂಗವಾಡ್ ಸರ್, ಸಿಸ್ಟರ್ ಅಸುಂತಾ ಮತ್ತು ಆಂಗ್ಲ ಮಾಧ್ಯಮದ ಮುಖ್ಯ ಗುರುಮಾತೆಯಾದ ವಂದನೀಯ ಭಗಿನಿ ಸಿಸ್ಟರ್ ಅರ್ಚನಾ ರವರು ಮತ್ತು ವೇದಿತಾ ಸಿಸ್ಟರ್ ರವರು, ನಮ್ಮ ಗೆಳೆತನದ ಹೊಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಗಣ್ಯರನ್ನು ತಮ್ಮ ಮೃದು ನುಡಿಗಳಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ವೇದಿತಾರವರು. ಭರವಸೆ ಜೀವಕ್ಕೆ ಬೆಳಕು, ಭರವಸೆ ಇದ್ದಲ್ಲಿ ದಾರಿದೆ, ಭರವಸೆ ನಾಳೆಯ ನಂಬಿಕೆಯ ಬೀಜ, ಭರವಸೆ ಇದ್ದರೆ ಅಸಾಧ್ಯವೂ ಸಾಧ್ಯ, ಭರವಸೆ ಮನಸ್ಸಿನ ಅಚಲ ಬಲ, ಭರವಸೆ ಮಾನವನಿಗೆ ದೇವರ ದಾನ, ಕ್ರಿಸ್ತನ ಪ್ರೀತಿಯೇ ಶಾಶ್ವತ ಭರವಸೆ. ಮಾನವ ಜೀವನದ ಉಸಿರೊಡನೆ ಬೆಸೆದುಕೊಂಡಿರುವ ಮೂಲ ತತ್ವವೆಂದರೆ ಭರವಸೆ. ಈ ಭರವಸೆ ಎಂಬ ಪವಿತ್ರ ಮೌಲ್ಯವನ್ನು ತನ್ನ ಬದುಕಿನ ನಾಡಿಯೊಳಗೆ ಹರಿಸಿದವರು ದೇವರ ಸೇವಕ RFC ಮಸ್ಪ್ರೇನಸರು. ಬೆತ್ತನೆ ಸಂಸ್ಥೆಯ ಸ್ಥಾಪನೆ ಅವರ ಭರವಸೆಯ ಮಹಾಫಲ. ಅವರ ಈ ಶಿಕ್ಷಣ ದೇಗುಲದಲ್ಲಿ ಇನ್ನು ಸಂಭ್ರಮ ಸಡಗರ, ಸಾಂಸ್ಕೃತಿಕ ವೈಭವದಿಂದ ಮತ್ತು ಸೃಜನಶೀಲತೆಯ ಸುಗಂಧದಿಂದ ಕಂಗೊಳಿಸುತ್ತಿರುವ ಈ ವಾರ್ಷಿಕೋತ್ಸವ ಮಹೋತ್ಸವಕ್ಕೆ ನೆರೆದಿರುವ ತಮಗೆಲ್ಲರಿಗೂ ಪೂರ್ಣ ಗೌರವದ ಸ್ವಾಗತ. ಭರವಸೆ ಕ್ರಿಸ್ತನ ಬೆಳಕಿನ ಪಯಣ. ಈ ನಮ್ಮ ವಿದ್ಯಾ ದೇಗುಲಕ್ಕೆ ದೀಪ್ತಿಮಂತ ಮಾರ್ಗದರ್ಶಕ ಶಕ್ತಿ. ನಮ್ಮ ಪ್ರತಿಯೊಂದು ಕಾರ್ಯಗಳಿಗೆ ದಡತೆ ತುಂಬುವ ಧಾರ್ಮಿಕ ಪ್ರೇರಣೆ, ಶೈಕ್ಷಣಿಕ ದೂರದೃಷ್ಟಿಗೆ ಸಜೀವ ರೂಪ, ಮೌಲ್ಯಗಳನ್ನು ಬಿತ್ತುವ ಗುರು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಅವಿರತ ಅಸಾಧವಾದ ಶುದ್ಧ ಕಿರಣ. ಇವರೇ ನಮ್ಮ ಪಶ್ಚಿಮ ವಲಯದ ಪ್ರಾಂತ್ಯಾಧಿಕಾರಿಗಳು ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ಭಗಿನಿ ಸ್ಯಾಲಿ. ಇವರು ಈ ಸಂಭ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ, ಗೌರವ ತಂದಿದೆ. ಸಿಸ್ಟರ್
ನೀವು ನೀಡುವ ಮೌಲ್ಯಮಯ ಸಲಹೆಗಳು, ಮನುಷ್ಯ ಸೇವೆಗೆ ಸಮರ್ಪಿತ ಮನೋಭಾವ, ವಿಜ್ಞಾನದ ಅಭಿವೃದ್ಧಿಗೆ ಹೊಂದಿರುವ ದೂರದೃಷ್ಟಿ ಮತ್ತು ಆಧ್ಯಾತ್ಮಿಕ ಮಾನವೀಯ ಚಿಂತನೆಯ ಸೌಮ್ಯ ಬಲ ಇವೆಲ್ಲವೂ ನಮ್ಮ ಶಾಲೆಯನ್ನು ನಿತ್ಯವೂ ಹೊಸ ಬೆಳಕು, ಹೊಸ ದೃಷ್ಟಿ ಮತ್ತು ಹೊಸ ಉತ್ಸಾಹದತ್ತ ಮುನ್ನಡೆಸುತ್ತವೆ. ಇವರಿಗೆ ಸಂಚಾಲಕಿ, ಶಿಕ್ಷಕ ವೃಂದ, ವಿದ್ಯಾರ್ಥಿ ಬಳಗ ಹಾಗೂ ವೈಯಕ್ತಿಕವಾಗಿ ಸಂಭ್ರಮದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಸಂಚಾಲಕಿ ಭಗಿನಿ ಶಾಲೆ ಹಾಗೂ ಶಿಕ್ಷಕಿಯಾದ ಶ್ರೀಮತಿ ಸ್ನೇಹಲತಾ ಇವರು ಹೂ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸ್ವಾಗತಿಸುವರು. ಇವರಿಗೆ ನಮ್ಮ ಶಾಲಾ ಶಿಕ್ಷಕ ಚಿಂತನೆಯ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವ ಸಿಸ್ಟರ್ ಲಿಂಡಾ ಎಲ್ಲ ಭಗಿನಿಯರಿಗೆ ಸಂಭ್ರಮದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಫಾದರ್ ಅರುಣ್ ಇವರಿಗೂ ಕೂಡ ರಚಿಸುತ್ತೇನೆ. ಇಲ್ಲಿ ನೆರೆದ ನ್ಯೂಸ್ ವ್ಯವಸ್ಥಾಪಕರಿಗೆ ಈ ದಿನದ ಕಾರ್ಯಕ್ರಮವನ್ನು ಚಿತ್ರಣ ಮಾಡಲು ನೆರವು ಮಾಡಿ ಸ್ವಾಗತ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ಸಿಸ್ಟರ್ ನನಗೆ ಹೇಳಿದ್ದು, ಫಾದರ್ ಕ್ರಿಸ್ಮಸ್ ಬಗ್ಗೆ ನೀವು ಹೇಳಿ. ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಏನು ಕೇಳ್ತಾ ಇದೆ. ನಾನು ಮಾತಾಡಿದ್ದು ನನಗೆ ಕ್ಲಿಯರ್ ಆಗಿ ಕೇಳ್ತಾ ಇದೆ, ನಿಮಗೆ ಕೇಳ್ತಾ ಇದೆ ಅಂತ. ಕ್ರಿಸ್ಮಸ್ ಅಂದರೆ ಏನು? ಅನೇಕ ಬಾರಿ ನಮಗೆ ತಿಳಿದಿಲ್ಲ. ಕ್ರಿಸ್ಮಸ್ ಅಂದರೆ ನಾವು ಯೋಚನೆ ಮಾಡುತ್ತಿರುವಂಥದ್ದು ಮನೆಗೆ ಚೆನ್ನಾಗಿ ಬಣ್ಣ ಹಚ್ಚಿ ಶೃಂಗಾರ ಮಾಡುವುದು ಕ್ರಿಸ್ಮಸ್ ಅಲ್ಲ. ಮನೆಗೆ ಸುಣ್ಣ ಹಚ್ಚಿ ಬಣ್ಣ ಹಚ್ಚಿ ಶೃಂಗಾರ ಮಾಡುವುದು ಕ್ರಿಸ್ಮಸ್ ಅಲ್ಲ. ಹೊಸ ಬಟ್ಟೆ, ಬೇರೆಯವರಿಗೆ ಗೆಳೆಯ ಗೆಳತಿಯರಿಗೆ ಉಡುಗೊರೆಯನ್ನು ಕೊಡುವುದು ಕ್ರಿಸ್ಮಸ್ ಅಲ್ಲ. ಕ್ರಿಸ್ಮಸ್ ಟ್ರೀ, ನಕ್ಷತ್ರ, ದೀಪದ ಅಲಂಕಾರ ಕ್ರಿಸ್ಮಸ್ ಅಲ್ಲ. ಸಂತಾ ಕ್ಲಾಸ್, ಕುಣಿತ, ಪಾರ್ಟಿ, ಎಂಜಾಯ್ಮೆಂಟ್ ಕ್ರಿಸ್ಮಸ್ ಅಲ್ಲ. ಹಾಗಾದರೆ ಕ್ರಿಸ್ಮಸ್ ಅಂದರೆ ಏನು? ಇದು ಎಲ್ಲ ನಮಗೆ ಯೋಚನೆ ಬರ್ತದೆ. ಇದು ಇಲ್ಲದೆ ಏನು ಕ್ರಿಸ್ಮಸ್ ಹಬ್ಬ ಎನ್ನುವಂತ ಸವಾಲು ನಿಮಗೆ ಕಾಡಿರಬಹುದಲ್ಲ. ಎಲ್ಲ ಕಡೆ ನೋಡ್ತೇವೆ. ಇಲ್ಲಿ ಶಾಲೆಯಲ್ಲಿ ನೀವು ನೋಡ್ತೀರಿ, ಅಲ್ಲಿ ಸಿಸ್ಟರ್ಗಳ ಮನೆಯಲ್ಲಿ, ಇಲ್ಲಿ ಎಲ್ಲಾ ಕಡೆ ನಕ್ಷತ್ರ ಇದೆ. ಆದರೆ ಫಾದರ್ ಹೇಳ್ತಾರೆ ಇದು ಕ್ರಿಸ್ಮಸ್ ಅಲ್ಲ. ಆದರೆ ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಮಾನವನು ದೈವ ರೂಪವನ್ನು ತಾಳುವುದೇ ಕ್ರಿಸ್ಮಸ್. ಮಾನವನು ದೈವ ರೂಪವನ್ನು ತಾಳುವುದೇ ಕ್ರಿಸ್ಮಸ್. ಮಾನವನು
ತನ್ನ ಪಶುತ್ವವನ್ನು ತ್ಯಜಿಸಿ ಮಾನವೀಯತೆಯಿಂದ ಬಾಳುವುದೇ ಕ್ರಿಸ್ಮಸ್. ಪಾಪಿಗಳಿಗೆ ಕ್ಷಮೆ ಇದೆ, ಸಮಾಜದಿಂದ ಹೊರ ಹಾಕಲ್ಪಟ್ಟವರಿಗೆ ಗೌರವ ಸ್ಥಾನಮಾನವಿದೆ ತಿಳಿಯುವುದೇ ಕ್ರಿಸ್ಮಸ್. ಮನುಷ್ಯರು ತಮ್ಮ ಸ್ವಂತ ಲಾಭವನ್ನು ನೋಡದೆ ಇತರರ ಬಾಳಿಗೆ ಬೆಳಕಾಗುವುದೇ ಕ್ರಿಸ್ಮಸ್. ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಅನ್ಯೋನ್ಯತೆಯಲ್ಲಿ ಬಾಳುವುದೇ ನಿಜವಾದ ಕ್ರಿಸ್ಮಸ್. ಪ್ರಿಯರೇ, ಇದು ನಿಜವಾಗಿಯೂ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ಕೇವಲ ಕ್ರಿಸ್ತನ ಅನುಯಾಯ ಆಗಬೇಕಂತಿಲ್ಲ, ಕೇವಲ ಕ್ರೈಸ್ತರಾಗುವಂತ ಅಗತ್ಯ ಇಲ್ಲ. ಯಾವಾಗ ನಾವು ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೋ ಆವಾಗ ನಾವು ಪ್ರತಿಯೊಬ್ಬರು ಇಂತಹ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. जाता है। Thank you.
ಈ ಶಾಲೆಗೆ ಬಿಟ್ಟುಕೊಡುದು ಅಂದಾಗ ನನಗೆ ಬಹಳಷ್ಟು ಖುಷಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಇದು ನನ್ನ ಮಗಳು ಓದಿರುವಂತಹ ಶಾಲೆ. ನನ್ನ ಮಗಳು ಇದೇ ಶಾಲೆಯೊಳಗೆ ಓದಿ ಒಂದು ವ್ಯವಸ್ಥಿತವಾದಂತಹ ಒಂದು ಸಿಸ್ಟಮೆಟಿಕ್ ಆದಂತಹ ಲೈಫ್ ಅನ್ನ ರೂಢಿಸಿಕೊಂಡವಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವತ್ತಿಗೂ ಕೂಡ ಇವನ್ ಸಿ ಇಸ್ ಡೂಯಿಂಗ್ ಹರ್ ಡಿಗ್ರಿ, ಯಾವ್ದಾದ್ರು ಒಂದಿನ ನಾವು ಕಾಲೇಜಿಂದ ಬಿಡಮ್ಮ ಅಂತಂದ್ರೆ ಸಾಧ್ಯ ಇಲ್ಲ ಅಂತಾಳೆ. ಯಾಕಂದ್ರೆ ಅದು ಬಂದಿದ್ದು ಈ ಪಾಯದಿಂದ ಇಲ್ಲಿಂದ. ಯಾಕಂತಂದ್ರೆ ಒಂದು ದಿನಾನೂ ಕೂಡ ಶಾಲೆಯನ್ನ ಮಿಸ್ ಮಾಡದೆ ಶಾಲೆಗೆ ಬರ್ತಕ್ಕಂತಹ ಏನು ಒಂದು ಪ್ರವೃತ್ತಿ ಅದ ಈ ಶಾಲೆಯಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿದೆ. ಈ ವಾರ್ಷಿಕೋತ್ಸವದ ಥೀಮ್ ಅಂತ ಹೇಳ್ತೀವಿ ಭರವಸೆ. ಈಗಾಗಲೇ ಭರವಸೆಯ ವಿಷಯವಾಗಿ ಹಲವಾರು ವಿಷಯ ಕೇಳಿದ್ದೀವಿ. ಭರವಸೆ ಎಂದರೆ ಕತ್ತಲಲ್ಲೂ ಬೆಳಕನ್ನು ಕಾಣುವ ದೃಢ ನಂಬಿಕೆ, ಸೋಲಿನಲ್ಲೂ ಜಯದ ಕನಸು. ಇಂದು ಕಷ್ಟವಿದ್ದರೂ ನಾಳೆ ಉತ್ತಮವಾಗುತ್ತದೆ ಎಂಬ ವಿಶ್ವಾಸ. ಈ ನಮ್ಮ ಶಾಲೆ ಬೆಥೆನಿ ವಿದ್ಯಾಸಂಸ್ಥೆಯ ಒಂದು ಶಾಖೆಯಾಗಿದೆ. ತಮ್ಮ ವಿಷನ್ ಅಂತ ಹೇಳಿದ ದೃಷ್ಟಿಕೋನವಾಗಿದೆ ಟು ಪ್ರಮೋಟ್ ದ ಗ್ಲೋರಿ ಆಫ್ ಗಾಡ್ ಬೈ ಇಟ್ಸ್ ಮೆಂಬರ್ಸ್. ತನ್ನ ಸದಸ್ಯರ ಪಾವಿತ್ರ್ಯತೆಯ ಮೂಲಕ ಹಾಗೂ ದೇವರ ಮಹಿಮೆಯನ್ನು ಉತ್ತೇಜಿಸುವುದು ನಮ್ಮ ಒಂದು ದೃಷ್ಟಿಕೋನವಾಗಿದೆ. ಇದನ್ನೇ ಆಧರಿಸಿಕೊಂಡು ಈ ಶಾಲೆ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಈ ಶಿಕ್ಷಣ ಸಂಸ್ಥೆ ಮಕ್ಕಳನ್ನು ಉತ್ತಮ ನಾಳೆಗೆ ರೂಪಿಸುವಲ್ಲಿ ನಿರಂತರ ಪ್ರಯತ್ನವನ್ನು ನಡೆಸುತ್ತಿದೆ. ಶಿಕ್ಷಣ ಭರವಸೆಯ ನೆಲೆ. ಮಹಾನ್ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳಿದಂತೆ ಶಿಕ್ಷಣವು ವ್ಯಕ್ತಿತ್ವ ನಿರ್ಮಾಣದ ಜೊತೆಗೆ ಸಮಾಜ ಪರಿವರ್ತನೆಗೂ ಕೂಡ ಕಾರಣವಾಗಬೇಕು. ನಮ್ಮ ಈ ಕನ್ನಡ ಮಾಧ್ಯಮ ಅನುದಾನಿತ ಶಾಲೆ ಅನೇಕ ಮಕ್ಕಳ ಜೀವನಕ್ಕೆ ಭರವಸೆಯ ಬೆಳಕಾಗಿದೆ. ಸಾಮಾನ್ಯ ಕುಟುಂಬಗಳಿಂದ ಬಂದ ಮಕ್ಕಳು ಇಲ್ಲಿ ಕಲಿತು ಉತ್ತಮ ನಾಗರಿಕರಾಗಿ ಹೊಣೆಗಾರ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಿದ್ದಾರೆ. ಇದೇ ಶಿಕ್ಷಣದ ನಿಜವಾದ ಸಾಧನೆ.
ನಾನು ಸೃಷ್ಟಿಸಿದ ಈ ಮನುಷ್ಯ ಮತ್ತು ಸ್ತ್ರೀಯು ಪಾಪ ಮಾಡಿ ನನ್ನಿಂದ ದೂರವಾದರು. ಆದರೂ ಇವರ ಮುಂದಿನ ಪೀಳಿಗೆಯವರಾದ ಹನೋಕ, ನೋಹ, ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬರು ನಾನು ತೋರಿಸಿದ ಮಾರ್ಗದಲ್ಲಿ ನಡೆದು ಬಂದವರು. ಆದರೂ ಈ ದುಷ್ಟ ಸಂತತಿ ಪಾಪಕ್ಕೆ ವಿಮುಖರಾಗಲಿಲ್ಲ. ಕೊನೆಗೆ ನನ್ನ ಒಬ್ಬನೇ ಮಗನನ್ನು ಪ್ರಪಂಚದ ಪಾಪಕ್ಕೆ ಬಲಿಯ ಕುರಿಮರಿಯಾಗಿ ಅರ್ಪಿಸಿದೆ. ಪಾಪವು ಸಂಪೂರ್ಣ ನಾಶವಾಗದಿದ್ದರೂ ನನ್ನ ಮಗ ಯೇಸು ತೋರಿಸಿದ ದಾರಿಯಲ್ಲಿ ನಡೆದು ಬಂದವರು ಹಲವಾರು ಜನ. ಅವರಿಗಾಗಿಯಾದರೂ ನಾನು ಪ್ರಪಂಚಕ್ಕೆ ನನ್ನ ಪ್ರವಾದಿಗಳನ್ನು ಕಳುಹಿಸಿದೆನು. ಅಬ್ರಹಾಂ, ನೋಡು, ಇಡೀ ಪ್ರಪಂಚವು ನಿನಗೆ ಭರವಸೆಯ ತಂದೆ ಎಂದು ನಂಬುತ್ತಾರೆ. ನನ್ನ ಮಗ ಯೇಸುವಿನ ಎರಡನೆಯ ಬರುವಿಕೆಗೆ ತಯಾರಿಯಾಗಿ ಈ ವರ್ಷ ನೀನು ಪ್ರಪಂಚಕ್ಕೆ ಹೋಗಿ ಭರವಸೆಯ ತಂದೆಯಾಗಿ ಎಲ್ಲ ಜನರಲ್ಲಿ ನನ್ನ ಮೇಲಿನ ಭರವಸೆಯನ್ನು ಹೆಚ್ಚಿಸು. ಸೃಷ್ಟಿ ಸಮತೋಲನವನ್ನು ಕಾಪಾಡಲು ನೀನು ನಿನ್ನ ಯೋಜನೆಯನ್ನು ನಿನ್ನ ಇಷ್ಟದಂತೆ ನಿನಗೆ ಸರಿ ತೋರಿದಂತೆ ರೂಪಿಸು. ಆಯಿತು ತಂದೆಯೇ, ನನಗೆ ನಿಮ್ಮ ಮೇಲಿರುವ ಭರವಸೆಯ ದೃಢತೆಯಿಂದ ನಾನು ಇಂದೇ ಭೂಮಿಗೆ ಇಳಿದು ಪ್ರಪಂಚದಲ್ಲಿರುವ ಉತ್ತಮ ಮನುಷ್ಯನನ್ನ ಆರಿಸಿ ನಿಮ್ಮ ಮೇಲಿನ ಭರವಸೆ ಹಾಗೂ ಪ್ರಕೃತಿಯ ಸಮತೋಲನ ಕಾಪಾಡುವಂತೆ ಮಾಡುವೆನು. ನಿಮ್ಮ ಆಶೀರ್ವಾದ ನನಗೆ ಕೊಡಿ ಸ್ವಾಮಿ. ಅಬ್ರಹಾಂ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ. ಹೋಗಿ ಬಾ.
ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ನಾನು ಅಬ್ರಾಹಂ, ಭರವಸೆಯ ತಂದೆ ಎಂದು ನನ್ನನ್ನು ಕರೆಯುವರು. ಹಿಂದೆ ದೇವರು ಮನುಷ್ಯನನ್ನ ಸೃಷ್ಟಿಸಿದರು ಮತ್ತು ಈ ಪ್ರಪಂಚದ ಮೇಲಿನ ಅಧಿಕಾರ ಅವನಿಗೆ ಒಪ್ಪಿಸಿದರು. ಆದರೆ ಅವನು ಪಾಪ ಮಾಡಿದ್ದರಿಂದ ದೇವರಿಂದ ದೂರವಾದ. ಆದರೂ ದೇವರು ಅವನಿಗೆ ಕ್ಷಮಿಸಿ ಈ ಪ್ರಪಂಚವನ್ನು ಅವನಿಗೆ ಅರ್ಪಿಸಿದರು. ಈ ಘಟನೆ ನಡೆದು ಎಷ್ಟೋ ಕೋಟಿ ವರ್ಷಗಳು ನಡೆದಿವೆ. ಈ ಅಧಿಕಾರವು ಮನುಷ್ಯನಿಂದ ಮನುಷ್ಯನಿಗೆ ಹಸ್ತಾಂತರವಾಗಿ ಬಂದಿದೆ. ಈಗ ನೀನು ಆಧುನಿಕ ಪ್ರಪಂಚದಲ್ಲಿರುವಿ. ದೇವರ ಇಚ್ಛೆಯಂತೆ ಈ ಪೃಥ್ವಿಯ ಅಧಿಕಾರವನ್ನು ನಾನು ನಿನಗೆ ಕೊಡಲು ಬಂದಿರುವೆ. ಭೂಮಿ ಹಾಗೂ ಎಲ್ಲ ಮನುಷ್ಯರಲ್ಲಿ ದೇವರ ಮೇಲಿನ ಭರವಸೆಯನ್ನು ಹೆಚ್ಚಿಸು. ಎಲ್ಲಾ ಧರ್ಮಗಳು ಒಂದೇ ಎಂದು ಸಾರು. ಏನು? ಈ ಭೂಮಿಯ ಮೇಲಿನ ಅಧಿಕಾರ ನನಗೆ ಕೊಡಿದ್ಯಾ? ಹೌದು, ಈ ಅಧಿಕಾರ ನಿನಗೆ ಕೊಡಲು ನಾನು ಬಂದಿರುವೆ. ನಿಜ, ಆದರೆ ನಾನು ಹೇಳಿದಂತೆ ಆಗಬೇಕು. ಈ ಜವಾಬ್ದಾರಿ ನಾನು ಇಂದು ನಿನಗೆ ಅರ್ಪಿಸುವೆನು. ಧನ್ಯವಾದ ನಮ್ಮ ಭರವಸೆಯ ತಂದೆ. ನೀವು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಕಾಯ್ದುಕೊಂಡು ಹೋಗುವೆನು. ಇದೇನು ಕೈಯಲ್ಲಿ ಪ್ರಪಂಚ ಇಟ್ಟು ಭಾರಿ ನಗ್ತಾ ಇದ್ದೀರಾ? ಏನು? ನಿನಗೇನು ಗೊತ್ತು? ಇಂದು ಈ ಪ್ರಪಂಚದ ಮೇಲಿನ ಅಧಿಕಾರ ನನಗೆ ದೇವರೇ ಕೊಟ್ಟಿರೋರು. ನಗದೆ ಮತ್ತೇನು? ಹೌದಾ? ನೋಡು, ಈ ಪ್ರಪಂಚ ಈ ನಿಮ್ಮ ಕೈಯಲ್ಲಿದೆ. ಇದನ್ನು ಬೇಕಾದ ಹಾಗೆ ಮಾಡಿ ಲಾಭ ಪಡೆಯಿರಿ, ಹಣ ಗಳಿಸಿ ಶ್ರೀಮಂತರಾಗಿರಿ, ಮಜಾ ಮಾಡಿ. ಯಾರು ನೋಡಿದ್ದಾರೆ ಸ್ವರ್ಗ ನರಕವನ್ನು? ಇದೇ ಸ್ವರ್ಗ, ನೀವೇ ಈ ಸ್ವರ್ಗಕ್ಕೆ ಒಡೆಯರು. ರೀ, ಕೇಳಿ, ಹೇಗೂ ಈ ಪ್ರಪಂಚ ನಮ್ಮ ಕೈಯಲ್ಲಿದೆ. ಹಾಗಿದ್ದಲ್ಲಿ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಈ ಪ್ರಪಂಚಕ್ಕೆ ಹೊಸ ರೂಪ ಕೊಡುವ, ನಮ್ಮದೇ ಪ್ರಪಂಚವನ್ನು ನಿರ್ಮಿಸುವ. ನಂತರ ನಾವೆಲ್ಲ ಸುಖವಾಗಿರಬಹುದು. ಶಭಾಷ್ ಕವಿ, ನೀನು ನಿಜವಾಗಿಯೂ ನನ್ನ ಅರ್ಥಾಗಿರಿ. ನನಗೆ ನಾವು ನೀನು ಕೂಡಿ ಈ ಪ್ರಪಂಚವನ್ನು ಸಂಪೂರ್ಣವಾಗಿ ಬದಲಾಯಿಸೋಣ. ನೋಡಿ, ನಿಮ್ಮೆಲ್ಲರನ್ನು ಕರೆದ ಕಾರಣ ದೇವರು ಈ ಪ್ರಪಂಚವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಪ್ರಪಂಚಕ್ಕೆ ಹೊಸ ರೂಪ ಕೊಡೋಣ. ಇದರಲ್ಲಿ ಎಲ್ಲರಿಗೂ ಲಾಭವಿದೆ. ಸಾಕಷ್ಟು ಹಣ ಸಂಪಾದನೆ ಮಾಡಬಹುದು. अब हम इंसान इस धरती पर आराम से रह सकते हैं, क्योंकि हमारे पास बिल्डिंग्स हैं, फैक्ट्रीज हैं, मॉल्स हैं, इंफ्रास्ट्रक्चर्स हैं। हा 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 हा।
यहाँ पर हाईवे बनाऊंगा। ಇದು ನಾವು ನಿರ್ಮಿಸಿದ ಪ್ರಪಂಚ, ಹೊಸ ಪ್ರಪಂಚ, ತಂತ್ರಜ್ಞಾನದಿಂದ ಕೂಡಿದ ಪ್ರಪಂಚ. ನಡೆಯಿರಿ, ನಾವೆಲ್ಲರೂ ಸೇರಿ ದೇವರ ಹತ್ತಿರ ದೂರು ನಿಲ್ಲುವ. ದೇವರೇ ನಮ್ಮನ್ನು ಕಾಪಾಡುವನು. ಅವನ ಮೇಲಿನ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳುವುದು ಬೇಡ. ಹೌದು ಹೌದು, ನಡೆಯಿರಿ ನಡೆಯಿರಿ. ದೇವರೇ ನಮ್ಮನ್ನು ಕಾಪಾಡು. ಮನುಷ್ಯ ಈ ಪ್ರಪಂಚವನ್ನು ಹಾಳು ಮಾಡಿದ್ದಾನೆ. ತನಗೆ ಹೇಗೆ ಬೇಕೋ ಹಾಗೆ ಕಳಿಸಿಕೊಂಡಿದ್ದಾನೆ. ನಮ್ಮ ನೆಲೆಯಲ್ಲಿ ಹಾಳು ಮಾಡಿದ್ದಾನೆ. ದೇವರೇ ಈ ಪ್ರಪಂಚವನ್ನು ಹೊಸದಾಗಿ ಮಾಡು. ಏನಿದು? ಭೂಮಿಯಿಂದ ಎಲ್ಲ ಜನರ ಅಳುವು, ಆಕ್ರಂದನ, ಚೀರಾಟ ಕೇಳಿಸ್ತಾ ಇದೆ. ತಂದೆಯೇ, ನೀವು ಪ್ರಪಂಚದ ಅಧಿಕಾರವನ್ನು ಮನುಷ್ಯನಿಗೆ ಕೊಟ್ಟಿದ್ದೀರಿ. ಆದರೆ ಆ ಮನುಷ್ಯ ಸ್ವಾರ್ಥಕ್ಕೆ ಬಲಿಯಾಗಿ ಇಡೀ ಪ್ರಪಂಚವನ್ನು ಹಾಳು ಮಾಡಿದ್ದಾನೆ. ನೀವು ಅವನ ಮೇಲಿಟ್ಟ ಭರವಸೆಯನ್ನು ಕಳೆದುಕೊಂಡಿದ್ದಾನೆ. ಆದ್ದರಿಂದ ಭೂಮಿಯ ಮೇಲಿನ ಎಲ್ಲಾ ಜೀವಜಂತುಗಳು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಅಬ್ರಹಾಂ, ಏನಿದು? ಎಲ್ಲ ಜೀವಿಗಳು, ಬಡ ಜನರು ನನಗೆ ಮೊರೆ ಇಡುತ್ತಿದ್ದಾರೆ. ನೀನು ಪ್ರಪಂಚದ ಅಧಿಕಾರ ಕೊಟ್ಟ ಮನುಷ್ಯನು ಇಡೀ ಪ್ರಪಂಚವನ್ನು ಹಾಳು ಮಾಡಿದ್ದಾನೆ. ಕೇಳು ಆ ಜನರ ಚೀರಾಟ. ನಮ್ಮನ್ನು ಕಾಪಾಡಿ, ನಮ್ಮ ಸಹಾಯಕ್ಕೆ ಬನ್ನಿ. ದೇವರೇ ನಮಗೆ ಆಸರೆ ನೀಡಿ. ತಂದೆಯೇ, ಹೌದು ದೇವರೇ,
ನನಗೂ ಅವರ ಚೀರಾಟ ಕೇಳಿಸ್ತಾ ಇದೆ. ನಾನು ಪ್ರಪಂಚದ ಅಧಿಕಾರ ಕೊಟ್ಟ ಮನುಷ್ಯನು ಯೋಗ್ಯನಲ್ಲ. ಆದ್ದರಿಂದ ದೇವರೇ, ನೀವೇ ಈಗ ನನಗೆ ಸಹಾಯ ಮಾಡಬೇಕು. ಭೂಲೋಕದಲ್ಲಿ ಯಾರು ನಿಮ್ಮ ವಿಶ್ವಾಸಕ್ಕೆ ಅರ್ಹರು ಎಂಬುದನ್ನು ನೀವೇ ಹುಡುಕಿಕೊಡಿ. ಒಬ್ಬ ಮನುಷ್ಯನಿದ್ದಾನೆ. ಅವನು ಶಿವಮೊಗ್ಗದ ದಂಪತಿಗಳಾದ ಲಾಜರಸ್ ಮತ್ತು ಜುವಾನ ಅವರ ಪುತ್ರ ರೇಮಂಡ್ ಕಬಿಲಸ್ ಮಸ್ಕರೇನಸ್ ಅವನನ್ನು ಆರಿಸಿತು. ಆಯ್ತು ತಂದೆ, ನಿಮ್ಮ ಇಚ್ಛೆಯಂತೆ ನೆರವೇರಲಿ. ನನ್ನನ್ನು ಆಶೀರ್ವದಿಸಿ. ರೇಮಂಡ್, ಏಳು, ಕೇಳು, ದೇವರು ನಿನಗೆ ಕರೆಯುತ್ತಿದ್ದಾರೆ. ಹಾಳಾದ ಈ ಪ್ರಪಂಚ ನಿನ್ನಿಂದ ಉದ್ಧಾರವಾಗಬೇಕಿದೆ. ಈ ಸೃಷ್ಟಿ ಹಾಗೂ ಜೀವ ಸಂಕುಲದ ಉದ್ಧಾರವಾಗಬೇಕಿದೆ. ದೇವರ ಮೇಲಿನ ಅವರ ಭರವಸೆ ಹೆಚ್ಚಿಸಬೇಕಾಗಿದೆ. ನೀನು ಭಗಿನಿಯರ ಒಂದು ಮೇಳವನ್ನು ಪ್ರಾರಂಭಿಸು. ಅವರೊಂದಿಗೆ ಸೇರಿ ಒಂದು ಹೊಸ ಪ್ರಪಂಚದ ನಿರ್ಮಾಣ ಮಾಡು. ಈಗೋ ಈ ಹಾಳಾದ ಪ್ರಪಂಚ ನಿನಗೆ ಅರ್ಪಿಸುತ್ತಿದ್ದೇನೆ. ನಾನು ದೇವರ ದಾಸನು, ಅವರ ಇಚ್ಛೆಯಂತೆ ನೆರವೇರಲಿ. ನಿಮ್ಮಿಂದ ನಾನು ಒಂದು ಭಗಿನಿಯರ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಅದಕ್ಕೆ ಬೆಥನಿ ಸಂಸ್ಥೆ ಎಂದು ಹೆಸರಿಡಬೇಕು. ನೀವೆಲ್ಲರೂ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ದೇವರ ಸಾಮ್ರಾಜ್ಯವನ್ನು ಸಾರಿದು, ನಿಸರ್ಗ ಪ್ರೇಮವನ್ನು ಹೆಚ್ಚಿಸಿ, ಜೀವ ಸಂಕುಲವನ್ನು ಉಳಿಸಿ, ಬೋಳಾದ ಈ ಭೂಮಿಗೆ ಸಸ್ಯ ಸಂಪತ್ತವೆಂಬ ಹಸಿರನ್ನು ಉಳಿಸಿ, ಯುವ ಜನರನ್ನು ದೇವರ ಹತ್ತಿರ ಸೆಳೆಯಿರಿ. ಈ ಹೊಸ ಸೃಷ್ಟಿಯಲ್ಲಿ ನಾವು ಯೇಸುವಿನ ಜನರ ಸಂಭ್ರಮವನ್ನು ಆಚರಿಸೋಣ. ಆಹಾ, ಎಷ್ಟು ಸುಂದರವಾಗಿದೆ ಈಗ ಸೃಷ್ಟಿ. ಯೇಸುವಿನ ಜನನಕ್ಕೆ ಸಿದ್ಧವಾಗಿರಲಿ. ನಾವೆಲ್ಲರೂ ಯೇಸುವಿನ ಹುಟ್ಟಿದ ಸ್ಥಳಕ್ಕೆ ಹೋಗೋಣ.
ನಂತರ ಮುಕ್ತಾಯ ಎಂಬ ಸಂತೃಪ್ತಿ ಇದ್ದಾಗಲೇ ಆ ಕಾರ್ಯಕ್ರಮಕ್ಕೆ ಕರೆ ಅಂತೆ. ಈ ವಂದನೆ ಸಲ್ಲಿಸುವ ಮಧುಲಕ್ಷಣ ನನ್ನದಾಗಿದೆ. ವೇದಿಕೆಯ ಮೇಲೆ ಆಸೀನವಾಗಿರುವ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಯವರೇ ಹಾಗೂ ಅವರವರೇ ಎನ್ನದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯಮಾನ್ಯರೇ, ಪ್ರಧಾನ ಗುರುಮಾತೆಯವರೇ, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದ ಬೆಥನಿ ವಿದ್ಯಾಸಂಸ್ಥೆಯ ಪಶ್ಚಿಮ ವಲಯದ ಪ್ರಾಂತ್ಯಾಧಿಕಾರಿಗಳು ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಅವರಾದ ವಂದನೆಯ ಬಯಲಿ ಶಾಲೆ ಬಿಎಸ್ ಅವರು ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಯನ್ನಾಡಿದ ಇವರಿಗೆ ನಮ್ಮ ಶಾಲಾ ಸಂಚಾಲಕಿ ಹಾಗೂ ಪ್ರಧಾನ ಗುರುಮಾತೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಪತ್ರಕರ್ತರು ಹಾಗೂ ಎಲ್ಲ ಪಾಲಕರು ಗುರುಮಾತೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಅಂತೆಯೇ ಕನ್ನಡ ಮಾಧ್ಯಮದ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವಿರತ ಶ್ರಮವಹಿಸಿದ ತಮ್ಮೆಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಗೂ ನಮ್ಮ ಶಾಲಾ ಸಂಚಾಲಕಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ಸ್ಟಾರ್ ಟಿವಿ 74 ನ್ಯೂಸ್ ಶ್ರೀ ಎಂಎಂ ಮಂಗಲಗಟ್ಟಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವ್ರಿಗೂ ಸಹ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. wait.